ಇನ್ನು ಚಿಕ್ಕಮಗಳೂರಿನಲ್ಲಿ ಮುಂಗಾರು ಮಳೆಯ ಅಬ್ಬರ ಬಹಳ ಜೋರಾಗಿದೆ. ನಿರಂತರ ಮಳೆಗೆ ಚಾರ್ಮಾಡಿ ಘಾಟ್ನ ಸೌಂದರ್ಯ ಕಳೆಗಟ್ಟಿದೆ. ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಮಂಜಿನ ಹನಿಗಳ ನಡುವೆ ಮೋಡಗಳು ಹಾದು ಹೋಗುವ ದೃಶ್ಯ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೀತಾ ಇದೆ. ಚಾರ್ಮಾಡಿ ಘಾಟ್ನಲ್ಲಿ ಸಂಚರಿಸುವ ಪ್ರವಾಸಿಗರು ಜಲವೈಭವವನ್ನ ಕಣ್ತುಂಬಿಸಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿಯೇ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಕಿರಣ್ ಅಲ್ಲಿನ ವಸ್ತುಸ್ಥಿತಿ ವಿವರಿಸಿದ್ದಾರೆ ನೋಡಿ. ಮಳೆ ಬಂತು ಅಂದರೆ ಮಲೆನಾಡಿನ ವಾತಾವರಣವೇ ಬದಲಾಗುತ್ತೆ. ಅದರಲ್ಲೂ ಕೂಡ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಸಂಪರ್ಕಿಸುವಂಥ ಚಾರ್ಮಾಡಿ ಘಾಟಿಯ ಚಿತ್ರಣವಂತೂ ನಿಜಕ್ಕೂ ಕೂಡ ಅತ್ಯದ್ಭುತ. ನಾವೀಗ ಅಂಥದೇ ಸ್ಥಳದಲ್ಲಿದ್ದೀನಿ. ಇಲ್ಲಿಯ ಚಿತ್ರಣವನ್ನೀಗ ನೋಡ್ಬೋದಾಗಿದೆ. ಮಳೆಯಿಂದಾಗಿ ಯಾವ ರೀತಿ ಪ್ರಕೃತಿಯ ಸೌಂದರ್ಯ ಇಮ್ಮಡಿಗೊಳ್ತಾ ಇರುವಂಥದ್ದು ಕೂಡ ನೋಡ್ಬೋದಾಗಿರುವಂಥದ್ದು. ಹಚ್ಚ ಹಸಿರಿನ ವಾತಾವರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ವಾತಾವರಣ ಏನಿದೆ ಅದು ಚಾರ್ಮಾಡಿ ಘಾಟಿಯ ಅದು ಒಂದು ರೀತಿಯ ಸೊಬಗೆ ಅಂಥದ್ದು ಅಂತಲೇ ಹೇಳ್ಬೋದಾಗಿದೆ. ಏಕೆಂದರೆ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿನ ವಾತಾವರಣ ಸಾಕಷ್ಟು ಬದಲಾವಣೆ ಆಗುತ್ತೆ. ಒಂದು ಕ್ಷಣ ಮಳೆ ಇದ್ದರೆ ಮತ್ತೊಂದು ಕ್ಷಣ ಬಿಸಿಲು ಕೂಡ ಕಾಣಿಸಿಕೊಳ್ಳುವಂಥದ್ದು. ಹಾಗಾಗಿ ಅದರ ಒಂದು ಮಂಜು ಏನಿದೆ ದಟ್ಟವಾದಂಥ ಮಂಜು ಆವರಿಸಿಕೊಳ್ಳುವಂಥದ್ದು, ಮಳೆಯ ಜೊತೆಗೆ ಮಂಜು ಕೂಡ ಇಲ್ಲಿ ಆವರಿಸಿಕೊಳ್ಳುವುದರಿಂದ ಇದನ್ನು ನೋಡಲಿಕ್ಕೂ ಕೂಡ ಎರಡು ಕಣ್ಣು ಸಾಕಾಗಲ್ಲ ಅನ್ನೋ ರೀತಿಯಲ್ಲೂ ಕೂಡ ಭಾಸವಾಗುತ್ತೆ. ಏಕೆಂದರೆ ಮಂಜು ಹಾದು ಹೋಗುವಂಥ ದೃಶ್ಯವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಏಕೆಂದರೆ ಆ ದೃಶ್ಯವನ್ನು ಕೂಡ ನೋಡ್ಬೋದಾಗಿದೆ. ಯಾವ ರೀತಿ ಮಂಜು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪಾಸಾಗ್ತಿರುವಂಥ ದೃಶ್ಯವನ್ನು ಕೂಡ ನೋಡ್ಬೋದಾಗಿರುವಂಥದ್ದು. ಪದಗಳಲ್ಲಿ ವರ್ಣಿಸಲು ಅಸಾಧ್ಯ ಎನ್ನುವಷ್ಟರ ಮಟ್ಟಿಗೆ ಮಳೆಯಿಂದಾಗಿ ಚಾರ್ಮಾಡಿ ಘಾಟಿಯ ವಾತಾವರಣ ಇಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇರುವುದರಿಂದ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಪ್ರತಿನಿತ್ಯವೂ ಕೂಡ ದಕ್ಷಿಣ ಕನ್ನಡ ಮತ್ತು ಹಾಗೆಯೇ ಚಿಕ್ಕಮಗಳೂರಿಗೆ ನಿತ್ಯವೂ ಕೂಡ ಸಂಚರಿಸ್ತಾರೆ. ಹಾಗೆಯೇ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ಕೂಡ ಭೇಟಿಯನ್ನು ಕೂಡ ಕೊಡ್ತಾರೆ. ಅಂದರೆ ಈ ದಾರಿಯಲ್ಲಿ ಹೋಗುವಂಥ ಪ್ರವಾಸಿಗರು ಕ್ಷಣಕಾಲ ನಿಂತು ಇಲ್ಲಿನ ಸೌಂದರ್ಯವನ್ನು ಸವಿದು ಇಲ್ಲಿ ಪಾಸಾಗುವಂಥ ದೃಶ್ಯವೂ ಕೂಡ ಪಾಸಾಗ್ತಾರೆ. ಏಕೆಂದರೆ ಅಂಥ ಸೌಂದರ್ಯ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಮುಂದಾಗಲ್ಲ. ಏಕೆಂದರೆ ಇಲ್ಲಿನ ವಾತಾವರಣವನ್ನು ಕಂಡು ಸಖತ್ ಎಂಜಾಯ್ ಮಾಡೇ ಇಲ್ಲಿನ ನೆಕ್ಸ್ಟು ಇಲ್ಲಿಂದ ಅಂದರೆ ಚಾರ್ಮಾಡಿ ಘಾಟಿಯಿಂದ ಮಂಗಳೂರಿಗೆ ಸಂಪರ್ಕ ಬದಲಾವಣೆ ಆಗುವಂಥದ್ದು. ಅದರಲ್ಲೂ ಕೂಡ ಚಾರ್ಮಾಡಿ ಘಾಟಿಯ ಏನಿದೆ ಅದು ಸೌಂದರ್ಯ ಡಬಲ್ ಆಗುವಂಥದ್ದು. ಅದರಲ್ಲೂ ಕೂಡ ನವ ವಧುವಿನಂತೆ ಸಿಂಗಾರಗೊಳ್ಳುವಂತಹ ಚಾರ್ಮಾಡಿ ಘಾಟಿಯನ್ನು ನೋಡಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಮಳೆಗಾಲದಲ್ಲಿ ಬಂದು ಇಲ್ಲಿನ ಸೌಂದರ್ಯವನ್ನು ಸವಿದು ವಾಪಸ್ ಹೋಗ್ತಾರೆ. ಚಿಕ್ಕಮಗಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.